ನಿಮ್ಮ ಅಕೌಂಟಲ್ಲಿ ₹10 ಇದ್ರೆ ಹಾಂ ನಿಮಗೆ ಸ್ಟಿಲ್ ರಿಚ್ ಅಂತ ಫೀಲ್ ಆಗುತ್ತಾ? ಸ್ಟಿಲ್ ರಿಚ್ ಅಂತ ಫೀಲ್ ಆಗಲ್ಲ. ಏಕೆ? ₹10 ಅಷ್ಟೇ ಅಂತ ಅನ್ಸುತ್ತೆ. ಓಕೆ. ಹಾಂ ನಿಮ್ಮ ಪ್ರಕಾರ ನಿಮ್ಮ ಲೈಫಲ್ಲಿ ಆಸ್ ಎ ಹಾಂ ಪರ್ಸನ್ ನಿಮ್ಮ ಲೈಫಲ್ಲಿ ಹಾಂ ಎಷ್ಟು ಕಾಸಿದ್ರೆ ಯು ಫೀಲ್ ದಟ್ ರಿಚ್ನೆಸ್? ಅಂದರೆ ಇವಾಗ ನಾನು ಸ್ವಲ್ಪ ರಿಚ್ ಅಂತ ಅನ್ಸುತ್ತೆ. ಎಷ್ಟು ಕಾಸಿದ್ರೆ? ಒಂದು ಅಟ್ಲೀಸ್ಟ್ ಒಂದು ಫಾರ್ಚುನರ್ ಇದ್ರೆ, ಅಟ್ಲೀಸ್ಟ್ ಒಂದು ಕಾರ್ ಇದ್ರೆ ಅವಾಗ ನಂಗೆ ರಿಚ್ ಅನ್ಸುತ್ತೆ. ಒಂದು 50 lakhs ನಿಮ್ಮ ಅಕೌಂಟಲ್ಲಿ ಇದ್ರೆ? ಇದ್ರೆ ಅವಾಗ ಅನ್ಸುತ್ತೆ. ಅಂದ್ರೆ 50 lakh ಅಮೌಂಟ್ ಬೇಡ ನನಗೆ, ಹಾಂ. ಒಂದು ರೇಂಜಿಗೆ ನಾನು ಇದ್ರೆ ಸಾಕು, ಆವಾಗ ನಂಗೆ ರಿಚ್ ಅನ್ಸುತ್ತೆ ಅಷ್ಟೇ. ಅದನ್ನು ಮೇಂಟೈನ್ ಮಾಡೋಷ್ಟು? ಮೇಂಟೈನ್ ಮಾಡೋಷ್ಟು, ಆ ಥರ ಒಂದು ಫಾರ್ಚುನರ್ ಮೇಂಟೈನ್ ಮಾಡೋಷ್ಟಿದ್ರೆ ನಂಗೆ ರಿಚ್ ಅನ್ಸುತ್ತೆ. ಅಲ್ಲಿ ತನಕ ನಂಗೆ ರಿಚ್ ಅನ್ಸಲ್ಲ. ಓಕೆ ಫೈನ್. ಡು ಯು ಫೀಲ್ ಕಾಸು ಮಾತ್ರನೇ ಇಂಪಾರ್ಟೆಂಟ್ ರಿಚ್ ಅಂತ ಫೀಲ್? ಇಲ್ಲ ಕಾಸು ಇಂಪಾರ್ಟೆಂಟ್ ಆಗಲ್ಲ. ಒಂದೊಂದ್ಸಲಿ ಲೈಕ್ ಎಲ್ಲದನ್ನೂ ನೋಡ್ಬೇಕಾದ್ರೆ ತುಂಬಾ ಕಾಸು ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ನಾವು. ಒಂದ್ಸಲಿ ಕಾಸು ಇಟ್ಕೊಂಡು ಎಲ್ಲಿಗೆ ಹೋಗ್ತೀರಾ, ಏನು ಮಾಡ್ತೀರಾ ಹೇಳಿ? ಬರೀ ಒಂದು ಫ್ರೆಂಡ್ಸ್ ಇರಬೇಕು, ಎಲ್ಲದೂ ಇರಬೇಕು. ಜಾಸ್ತಿ ಕಾಸಿದ್ರು ಚೆನ್ನಾಗಿರಲ್ಲ. ಕಾಸು ಜೊತೆ ಎಲ್ಲದೂ ಬೇರೆ ಇರಬೇಕು. ಏನಿರಬೇಕು? ಬೇರೆ ಇವಾಗ ಲೈಕ್ ಏನಂದ್ರೆ, ಈಗ ಕಾಸು ಇದ್ರೆ ನನ್ನ ಹತ್ರ, ನಾನು ಇಲ್ಲಿ ಬರೋಕ್ಕಾಗ್ತಿಲ್ಲ ಅಂದ್ರೆ ನಾನು ಯಾವುದೋ ಒಂದು ಪಬ್ಬಲ್ಲೇ ಇರ್ತಿದ್ದೆ ಇಷ್ಟೊತ್ತಿಗೆ. ನಾನು ಹೇಳೋದು ಕಾಸಿದ್ರೆ ನಾವು ಅಲ್ಲೇ ಇರ್ತೀವಿ. ಈ ಥರದ್ನೆಲ್ಲ ನೋಡೋಕ್ಕೂ ಆಗಲ್ಲ. ತುಂಬ ಕಾಸಿದ್ರೂ ವೇಸ್ಟ್ ಅಂತ ಹೇಳ್ತಾರದು, ಆ ಥರ. ಓಕೆ ಫೈನ್. ಆ ಕಾಸು ಜೊತೆ ನಿಮಗೆ ಆ ರಿಚ್ನೆಸ್ ಒಳಗಿಂದ ಫೀಲ್ ಬರೋದಕ್ಕೆ ಬೇರೆ ಏನೇನು ಮ್ಯಾಟ್ರ್ ಆಗುತ್ತೆ? ಬೇರೆ ಏನೇನು ಅಂದರೆ ರಿಚ್ನೆಸ್ ಅನ್ಸ್ಬೇಕು ನನಗೆ ಅಂದರೆ, ಅಪ್ಪ ನಾನು ಎಷ್ಟು ಶ್ರೀಮಂತ, ಎಷ್ಟು ಅದೃಷ್ಟ ಮಾಡಿದ್ದೀನಿ, ಆ ಥರ ಫೀಲ್ ಬರಬೇಕಂದ್ರೆ ನಿಮ್ಗೆ ಏನೆಲ್ಲ ಮ್ಯಾಟ್ರ್ ಆಗುತ್ತೆ ನಿಮ್ಮ ಲೈಫಲ್ಲಿ? ನಾನು ಹೇಳಿದ್ನಲ್ಲ, ಲೈಕ್ ಒಂದು ನನಗೆ ಅಷ್ಟು ಒಂದು ಕಾರು, ಒಂದು ಮನೆ ಅಷ್ಟಿದ್ರೆ ನನಗೆ ನನ್ನ ರೇಂಜಿಗೆ ನನಗೆ ರಿಚ್ ಅದಷ್ಟೇ. ತುಂಬ ರಿಚ್ ಇಲ್ಲ ಅಂದ್ರೂ ಆ ಥರ. ಒಂದು ಕಾರು, ಒಂದು ಮನೆ, ಅದನ್ನ ಮೇಂಟೈನ್ ಮಾಡೋಷ್ಟು ಕಾಸಿದ್ರೆ ನಾನು ರಿಚ್ ಅಷ್ಟೇ. ವೆರಿ ಗುಡ್, ಫೈನ್, ಸೂಪರ್ ಬ್ರೋ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.